ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳಕು ಪಾಠದ 27ನೇ ಪ್ರಶ್ನೆ. ಒಬ್ಬ ವ್ಯಕ್ತಿ ಸಾಮಾನ್ಯ ಕಣ್ಣಿನಿಂದ ಸ್ಪಷ್ಟವಾಗಿ ಓದಲು ಇರಬೇಕಾದ ಕನಿಷ್ಠ ದೂರ ಯಾವುದು? ಅಂದ್ರೆ ಕನಿಷ್ಠ ನಾವು ಎಷ್ಟು ದೂರದಲ್ಲಿ ಇಟ್ಕೊಂಡು ಸ್ಪಷ್ಟವಾಗಿ ಓದ್ಬೋದು. ನೀವು ಟ್ರೈ ಮಾಡಿರ್ತೀರಿ ಅಲ್ವಾ, ಕಣ್ಣಿಗೆ ಹತ್ರ ಇಟ್ಕೊಂಡು ಓದುವಂತದ್ದು. ಓದ್ಲಿಕ್ಕೆ ಬೇಜಾರು ಬಂದಿರ್ತದೆ, ಅವಾಗ ಏನ್ ಮಾಡ್ತೀರಿ? ಕಣ್ಣಿಗೆ ಹತ್ರ ಪುಸ್ತಕ ಇಟ್ಕೊಂಡು ಓದ್ದಂಗ್ ನಾಟಕ ಮಾಡೋದು. ಅಷ್ಟೆಲ್ಲ ಹತ್ರ ಇಟ್ಕೊಂಡ್ರೆ ಓದ್ಲಿಕ್ ಬರುದಿಲ್ಲ ಅಂತ ಎಲ್ಲರಿಗೂ ಗೊತ್ತಿರ್ತದೆ. ಹಾಗಿದ್ರೆ ಒಬ್ಬ ವ್ಯಕ್ತಿ ಸಾಮಾನ್ಯ ಕಣ್ಣಿನಿಂದ ಸ್ಪಷ್ಟವಾಗಿ ಓದಲು ಇರಬೇಕಾದ ಕನಿಷ್ಠ ದೂರ ಎಷ್ಟು? ಅಂದ್ರೆ ಒಬ್ಬ ವ್ಯಕ್ತಿ ಸಾಮಾನ್ಯ ಕಣ್ಣಿನಿಂದ ಸ್ಪಷ್ಟವಾಗಿ ಓದಲು ಇರಬೇಕಾದ ಕನಿಷ್ಠ ದೂರ 25 ಸೆಂಟಿಮೀಟರ್. ನೀವು 25 ಸೆಂಟಿಮೀಟರ್ಗಿಂತ ಒಳಗಡೆನೆ ಇದೆ ಹಂಗೆ ಇಟ್ಕೊಂಡು ಓದ್ತಾ ಕುತ್ಕೊಂಡ್ರೆ ಏನಾಗುತ್ತೆ? ನಿಮ್ಗೆ ಸ್ಪಷ್ಟವಾಗಿ ಅಕ್ಷರಗಳು ಕಾಣೋದಿಲ್ಲ, ಅಕ್ಷರಗಳು ಮಸುಬಾಗಿ ಕಾಣ್ತವೆ. ಯಾಕೆಂದ್ರೆ ನಿಮಗ್ ಗೊತ್ತು, ನಮ್ಮ ಕಣ್ಣಿನಲ್ಲಿ ಮಸೂರ ಇರ್ತದೆ ಅಲ್ವಾ? ಈಗ ಅದು ಮಸೂರ ಇರುವಂತದ್ದು ರಫ್ ಆಗಿ ಒಂದ್ ಡಯಾಗ್ರಾಮ್. ಇಲ್ಲಿ ಮಸೂರ ಇದೆ, ನಮ್ಮ ಇದೆ ಅಂತ ಇಲ್ಲಿ ಮಸೂರ ಇರುತ್ತೆ ಅಲ್ವಾ? ಈಗ ಈ ಬೆಳಕು ಬಂದಂತಹ ಬೆಳಕು ಏನ್ ಮಾಡುತ್ತೆ? ಮಸೂರದ ಮೇಲೆ ಬೀಳುತ್ತೆ. ಮಸೂರ ಇದನ್ನ ಬಾಗಿಸಿ ಅಕ್ಷಿಪಟಲದ ಮೇಲೆ ಬೀಳುವಂತೆ ಮಾಡುತ್ತೆ ಅಲ್ವಾ? ಅಕ್ಷಿಪಟಲದ ಮೇಲೆ, ಇದು ದೃಷ್ಟಿನರ, ಈಗ ಅಕ್ಷಿಪಟಲದ ಮೇಲೆ ಬೀಳುವಂತೆ ಮಾಡುತ್ತೆ. ಆ ಅಕ್ಷಿಪಟಲದ ಮೇಲೆ ಬಿದ್ದಂತಹ ಬೆಳಕನ್ನ ನರಕೋಶಗಳು ಗ್ರಹಿಸುತ್ತೆ ಅಲ್ವಾ? ಈಗ ಅಕ್ಷಿಪಟಲದಿಂದ ಮುಂದ್ ಬಿತ್ತು ಬೆಳಕು, ಅಥವಾ ಇಲ್ಲೇ ಹಿಂದ್ಗಡೆನೆ ಬಿತ್ತು, ಆ ಸಂದರ್ಭದಲ್ಲಿ ಗ್ರಹಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಈ ನಮ್ಮ ಕಣ್ಣಿನಲ್ಲಿರುವಂತಹ ಮಸೂರ ಸರಿಯಾಗಿ ಬೆಳಕನ್ನ ಬಾಗಿಸಿ ಅಕ್ಷಿಪಟಲದ ಮೇಲೆ ಬೀಳುವಂತೆ ಮಾಡಬೇಕು ಅಂದ್ರೆ ನಾವು ಕನಿಷ್ಠ 25 ಸೆಂಟಿಮೀಟರ್ ಆದ್ರೂ ದೂರದಲ್ಲಿ ಇಟ್ಕೊಂಡು ಓದ್ಬೇಕು. ಇದು ಕಣ್ಣಿನ ಆರೋಗ್ಯಕ್ಕೂ ಕೂಡ ಒಳ್ಳೇದು. ಥ್ಯಾಂಕ್ ಯು.